ವೆಲ್ಕಮ್ ಟು ಯುನೈಟೆಡ್ ಮೆಟಲ್ ಎಂಪೋರಿಯಂ. ಇವತ್ತು ನಾವು ನಾನ್ ಸ್ಟಿಕ್ ವರ್ಸಸ್ ಸ್ಟೀಲ್ ಅನ್ನೋ ಕಂಪ್ಯಾರಿಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಮಾತಾಡ್ತಾ ಇದ್ದೀವಿ. ನಾನ್ ಸ್ಟಿಕ್ ಒಂದು ನಿಮಗೆ ಟೆಫ್ಲಾನ್ ಕೋಟಿಂಗು, ಬೇಸ್ ಮೆಟೀರಿಯಲ್ ಬಂದು ಅಲ್ಯೂಮಿನಿಯಂ ಇರುತ್ತೆ. ಸೊ ಜಾಸ್ತಿ ತುಂಬ ಹೀಟನ್ನು ವಿತ್ಸ್ಟ್ಯಾಂಡ್ ಮಾಡಲ್ಲ. ಸೆಕೆಂಡ್, ಇದು ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಇರೋಲ್ಲ. ಸೊ ಲೇಯರ್ಸು ಪೀಲ್ ಆಫ್ ಆಗಿ ಫುಡ್ ಜೊತೆ ಮಿಕ್ಸ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದು ಸ್ಪಾಂಜ್ ಅವ್ರು ಏನೋ ಸಾಫ್ಟ್ ಸ್ಕ್ರಬ್ಬರಲ್ಲಿ ವಾಶ್ ಮಾಡಬೇಕು. ಆ್ಯಂಡ್ ಇಂಡಕ್ಷನ್ ಫೀಲ್ಡಿನೂ ಕೆಲವು ಮಾಡಲ್ಸಲ್ಲಿ ಇರಲ್ಲ. ಆ್ಯಂಡ್ ಇದು ಡಿಶ್ ವಾಷರ್ ಸೇಫ್ ಕೂಡ ಇರಲ್ಲ. ಆ್ಯಂಡ್ ಇದ್ರ ಲೈಫ್ ಸ್ಪ್ಯಾನ್ ಬಂದು 2 to 3 years ಇರುತ್ತೆ. ಅದೇ ನೀವು ಟ್ರೈಪ್ಲೈ ಸ್ಟೈನ್ಲೆಸ್ ಸ್ಟೀಲಿಗೆ ಬಂದರೆ ನಿಮಗೆ ಇದು ಸ್ಕ್ರ್ಯಾಚ್ ರೆಸಿಸ್ಟೆಂಟ್, ಲೈಫ್ ಟೈಮ್ ಬರುತ್ತೆ, ನಾನ್ ರಿಯಾಕ್ಟಿವ್, ಆ್ಯಂಡ್ ಡಿಶ್ ವಾಷರ್ ಸೇಫ್, ಆ್ಯಂಡ್ ಈವನ್ ಹೀಟಿಂಗ್ ಇರೋದ್ರಿಂದ ಫುಡ್ಡು ಬರ್ನ್ ಆಗಲ್ಲ. ಆ್ಯಂಡ್ ನೀವು ಯಾವ ಸ್ಕ್ರಬ್ಬರ್ ಬೇಕಾದ್ರೂ ಯೂಸ್ ಮಾಡಿ ವಾಶ್ ಮಾಡ್ಬೋದು, ಯಾವ ಮೆಟಲ್ ಸ್ಪೂನ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಎಲ್ಲ ಥರ ಸ್ಟವ್, ಆ್ಯಂಡ್ ಐ ಮೀನ್ ಇಂಡಕ್ಷನ್, ಗ್ಯಾಸ್ ಸ್ಟವ್, ಸೆರಾಮಿಕ್, ಹ್ಯಾಲೋಜನ್, ಎಲ್ಲ ಥರ ಇದಕ್ಕೂ ಇದು ಕಂಪ್ಯಾಟಬಲ್ ಸರ್ಫೇಸ್ ಆಗಿ ಯೂಸ್ ಮಾಡ್ಕೊಬೋದು ಇದನ್ನು. ಆ್ಯಂಡ್ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಎರಡರದ್ದು ಕಾಸ್ಟ್ ವರ್ಸಸ್ ಲೈಫ್ ಸ್ಪ್ಯಾನ್ ತೊಗೊಂಡ್ರೆ ಇದು ನಿಮ್ಗೆ ಮಚ್ ಚೀಪರ್ ಬೀಳುತ್ತೆ ಕಂಪೇರ್ಡ್ ಟು ನಾನ್ ಸ್ಟಿಕ್, ಆ್ಯಂಡ್ ಮಚ್ ಸೇಫ್ ಆ್ಯಂಡ್ ಮಚ್ ಹೆಲ್ದಿಯರ್.